ಇನ್ನ ಮಗು ಸಿಲ್ಕೊಂಡಿರುವಂತಹ ಒಂದು ವಿಚಾರ. ಸೊ ರಕ್ಷಣಾ ಕಾರ್ಯಾಚರಣೆ ವೇಳೆ ಮಗು ಅಳುವ ಶಬ್ದ ಕೇಳಿದೆ. ಡ್ರಿಲ್ಲಿಂಗ್ ಮಾಡೋ ವೇಳೆ ಮಗು ಅಳ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಸಿಕ್ಕಿರುವಂತಹ ಈಗ ಅಪ್ಡೇಟ್. ಕೊಳವೆ ಬಾವಿಯೊಳಗೆ ಸುರಕ್ಷಿತವಾಗಿದೆ ಹಾಗಾದ್ರೆ ಮಗು ಅನ್ನುವಂಥ ಒಂದು ಸಮಾಧಾನ ಈಗ ಲಭ್ಯವಾಗ್ತಾ ಇದೆ. ಬೋರ್ವೆಲ್ ಸುತ್ತ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ ಈಗ ಸಿಬ್ಬಂದಿ. ಸೊ ಅದರಿಂದಾಗಿ ಸಹಜವಾಗಿ ಆ ಮಗು ಸ್ವಲ್ಪ ವಿಚಲಿತವಾಗಿದೆ, ಅಳ್ತಾ ಇದೆ. ಸೊ ಅಳುವಂತ ಸುದ್ದಿ ಕೇಳಿ ಈಗ ಆ ಮಗುವಿನ ತಾಯಿಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆದಂತೆ ಕಂಡು ಬರ್ತಾ ಇದೆ. ನೋಡಿ, ಅಲ್ಲಿ ರಕ್ಷಣಾ ಸಿಬ್ಬಂದಿ ಕೂಡ ಈಗ ಹೇಳಿರುವಂಥದ್ದು, ಮಗು ಅಳುವಂತಹ ಒಂದು ಶಬ್ದ ಕೇಳಿಸ್ತಾ ಇದೆ ನಮಗೆ ಡ್ರಿಲ್ ಆಗುವಾಗ ಅಂತೇಳಿ. ಅಡ್ಡಗಳು ಮಾಡ್ಕೋಬೇಕು. ಅಟ್ಟಕ್ಕೆ ಇದ್ರ ಜಾಗ ಅದ್ರ ಕಾಲಾಗ ಒಂಜಾರ ಅದ ಅಟ್ಟು ದೊಡ್ಡ ಮಾಡ್ಕೊಂಡು ತೆಗಿತಾರ. ಕ್ಯಾಮ್ರಾ ಬಿಟ್ಟಿರಲ್ಲ, ಕ್ಯಾಮ್ರಾ ಬಿಟ್ಟಿದೇವ್ರ ಒಳಗೆ. ಏನ್ ಕಾಣಿಸ್ತಾ ಇದೆ? ಅದ ಕ್ಯಾಮ್ರಾದಾಗ ಏನ್ ಅವಾಜ್ ಬರ್ತಾರೆ ಹುಡುಗಳದು ಬರ್ತದೆ. ಬರ್ಲಿಕತ್ತದ, ಜೀವಂತವಾಗಿದೆ. ಇನ್ನ ಜೀವಂತವಾಗಿದೆ, ಇನ್ನ ಅವಾಜ್ ಬರ್ಲಿಕತ್ತದ. ಬರತ್ತದ. ಇನ್ನೆಷ್ಟ್ ನಿಮಿಷ ಆಗ್ಬೋದ್ರಿ? ಇನ್ನ ಅದು ಒಂದ್ 10-15 ಮಿನಿಟ್ ರೀ. ಇದೊಂದ್ 10 ಒಂದ್ ಅರ್ಧ ಗಂಟೆದಾಗ ಆಗ್ತದೆ. ಇಲ್ಲಿ ಹೋಲ್ ಬಿದ್ದದ್ರಿ. ಈಗ ಬರೀ ಹೋಲ್ ಬಿದ್ದದ. ಈಗ ಅದಕ್ಕೆ ಏನ್ ಮಾಡೋದ್ರಿ, ಅಡ್ಡಗಳು ಮಾಡ್ಕೋಬೇಕು. ಅಟ್ಟಕ್ಕೆ ಇದ್ರ ಜಾಗ ಅದ್ರ ಕಾಲಾಗ ಒಂಜಾರ ಅದ ಅಟ್ಟು ದೊಡ್ಡ ಮಾಡ್ಕೊಂಡು ತೆಗಿತಾರ. ಕ್ಯಾಮ್ರಾ ಬಿಟ್ಟಿರಲ್ಲ, ಕ್ಯಾಮ್ರಾ ಬಿಟ್ಟಿರಲ್ಲ. ಈಗ ನೇರ ಪ್ರಸಾರವನ್ನು ತಾವೇನು ನೋಡ್ತಾ ಇದ್ದೀರಿ. ಸಾತ್ವಿಕ್ನ ರಕ್ಷಣಾ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬಂದಿರುವಂತದನ್ನ ನೋಡ್ತಾ ಇದೀವಿ. ಈಗ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ವಿ. ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ದೃಶ್ಯ, ಎಲ್ಲರ ಒಂದು ಹೋಪ್ಸ್ ಅನ್ನ ಮತ್ತೊಮ್ಮೆ ಜಾಗೃತ ಮಾಡಿದಂತಹ ಒಂದು ದೃಶ್ಯ ಅಂತ ಹೇಳಿದ್ರೆ, ಡ್ರಿಲ್ಲಿಂಗ್ ಮಾಡುವಾಗ ಆ ಮಗು ಅಳುವಂತಹ ಶಬ್ದ ಕೇಳಿಸಿದೆ. ಸೊ ಹಾಗಾಗಿ ಆ ಮಗು ಬದುಕುಳಿದಿದೆ, ಇನ್ನೂ ಕೂಡ ಒಳಗಡೆ ಇದೆ, ಬದುಕುಳಿದಿದೆ ಅನ್ನುವಂತಹ ಒಂದು ಆಶಾಭಾವನೆ ಈಗಾಗಲೇ ಎಲ್ಲರಲ್ಲೂ ಕೂಡ ಜೀವಂತವಾಗಿದೆ. ಸೊ ಆ ಮಗುವನ್ನ ಈಗ ಹೊರತೆಗೆಯುವಂತಹ ಒಂದು ಕೊನೆ ಹಂತದ ಕಾರ್ಯಾಚರಣೆಯನ್ನ ಈಗ ಅಲ್ಲಿ ಸಿಬ್ಬಂದಿ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಅಲ್ಲಿ ಡಾಕ್ಟರ್ಸ್ ಕೂಡ ಈಗಾಗಲೇ ಇದ್ದಾರೆ. ಇಂಡಿ ತಾಲೂಕಿನಿಂದ ಬಂದಿರುವಂತಹ ವೈದ್ಯರ ತಂಡ. ಸೊ ಅವರು ಈಗಾಗಲೇ ಬಟ್ಟೆಯನ್ನ ಹಿಡ್ಕೊಂಡು ಅಲ್ಲಿ ನಿಂತಿದ್ದಂಥದ್ದನ್ನ ಕೂಡ ಗಮನಿಸಬಹುದು. ಟವೆಲ್ ಹಿಡ್ಕೊಂಡಿದ್ದಾರೆ. ಇಬ್ರು ವೈದ್ಯರು ಕೂಡ ಅಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಮಗುವನ್ನ ಹೊರಗಡೆ ತೆಗೆದ ನಂತರ ತಕ್ಷಣಕ್ಕೆ ಆ ಮಗುವಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು. ಉಸಿರಾಟದ ತೊಂದರೆ ಆಗಿರ್ಬೋದು ಅಥವಾ ಡಿಹೈಡ್ರೇಷನ್ ಆಗಿರ್ಬೋದು ಮಗುವಿಗೆ. ಯಾಕಂದ್ರೆ ಸುಮಾರು ಒಂದು 17-18 ಗಂಟೆಗಳಿಂದ ಮಗು ಒಳಗಡೆ ಇದೆ. ಅನ್ನ ಇಲ್ಲ, ನೀರಿಲ್ಲ, ಬರೀ ಆಕ್ಸಿಜನ್ ಸಹಾಯದಿಂದ ಮಗು ಉಸಿರಾಡ್ತಾ ಇದೆ. ಒಂದು ಶುಭ ಸುದ್ದಿ ಅಂತ ಹೇಳಿದ್ರೆ, ಆ ಮಗು ಚೀರಾಡಿರುವಂತಹ ಒಂದು ಶಬ್ದ, ಮಗು ಅಳ್ತಾ ಇರುವಂತಹ ಒಂದು ಶಬ್ದ ಕೇಳಿಸಿರುವಂತದ್ದು ಅಲ್ಲಿರುವಂತಹ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಸಿಬ್ಬಂದಿಯ ಮೊಗದಲ್ಲೂ ಕೂಡ ಒಂದು ಸಂತಸದ ಗೆರೆಯನ್ನ ಮೂಡಿಸಿದೆ. ಸಹಜವಾಗಿ ಆ ಮಗುವಿನ ತಾಯಿ ಮತ್ತು ತಂದೆಯ ಮೊಗದಲ್ಲೂ ಕೂಡ ಒಂದು ಸಂತಸವನ್ನ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಬಂದಿರುವಂತಹ ಈ ಒಂದು ದೃಶ್ಯ ಇದು. ಈಗ ಕೊನೆ ಹಂತದ ಒಂದು ಕಾರ್ಯಾಚರಣೆ. ಈಗಲೂ ಕೂಡ ಡ್ರಿಲ್ಲಿಂಗ್ ನಡೀತಾ ಇದೆ. ಇನ್ನೇನು ಕೆಲವು ಮೀಟರ್ನಷ್ಟು ಮಾತ್ರ ಬಾಕಿ ಉಳಿದಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಮಗುವನ್ನ ಈಗ ಹೊರಗಡೆ ತೆಗಿಬಹುದು. ಒಂದು ಶುಭ ಸಮಾಚಾರ ಅಂತ ಹೇಳಿದ್ರೆ, ಆ ಮಗುವಿನ ಅಳುವಿನ ಶಬ್ದ ಕೇಳಿಸಿರುವಂಥದ್ದು ಕಾರ್ಯಾಚರಣೆಗೆ ಮತ್ತಷ್ಟು ಹುಮ್ಮಸ್ಸು ಬಂದಂತಾಗಿದೆ.
ಬೇಲ್ಕೊಂಬರಣ ಸರಿ 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 ಬೇಲ್ಕೊಂಬರಣ ಸರ್ ಬಂತು ಸರ್ ಬಂತು ಇಲ್ಲ ಡೀಲ್ ಮಿಷನ್ ಹೇಳ್ತಾರೆ ರವೇಣ ಕಿಟ್ ತಗೊಂಬ ಅಂತ ಲೈವ್ ಕೊಡಲಾಗತ್ತಾರ ಏನ